ಮೈಸೂರು ಮಾಘಿ ಉತ್ಸವಕ್ಕೆ ದಿನಗಣನೆ ಶುರುವಾಗಿದೆ. ಡಿಸೆಂಬರ್ 21ರಿಂದ 31ರವರೆಗೆ 10 ದಿನಗಳ ಕಾಲ ಮಾಘಿ ಉತ್ಸವ ನಡೆಯಲಿದೆ. ಇನ್ನು ಅರಮನೆ ಅಂಗಳದಲ್ಲಿ ನಡೆಯಲಿರುವ ಮಾಘಿ ಉತ್ಸವದ ಸಂಭ್ರಮ ವರ್ಷಾಂತ್ಯದಲ್ಲಿ ಪ್ರವಾಸಿಗರನ್ನ ಆಕರ್ಷಣೆ ಮಾಡಲಿಕ್ಕೆ ಅಂತ ಮಾಘಿ ಉತ್ಸವವನ್ನು ಆಯೋಜನೆ ಮಾಡಲಾಗುತ್ತೆ. ಇನ್ನು ಮಾಘಿ ಉತ್ಸವ ಅಂಗವಾಗಿ ಅರಮನೆ ಅಂಗಳದಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ಮಾಡಲಾಗುತ್ತೆ. ಈ ಬಾರಿ ಆಪರೇಷನ್ ಸಿಂಧೂರ್ ಥೀಮ್ ಮಾದರಿಯಲ್ಲಿ ಫ್ಲವರ್ ಶೋವನ್ನು ಆಯೋಜನೆ ಮಾಡಲಾಗಿದೆ. ವಿಶೇಷವಾಗಿ 3 ಲಕ್ಷಕ್ಕೂ ಹೆಚ್ಚಿನ ವಿವಿಧ ಜಾತಿಯ ಹೂವಿನಿಂದ ಶೃಂಗೇರಿ ಶಾರದಾ ಪೀಠ ನಿರ್ಮಾಣವನ್ನು ಮಾಡಲಾಗುತ್ತೆ. ದಸರಾ ಆರಂಭಿಸಿದ ಮುಮ್ಮಡಿ ಕೃಷ್ಣರಾಜ ಒಡೆಯರ್, ಸಾಲುಮರದ ತಿಮ್ಮಕ್ಕ ಹೂವಿನ ಪ್ರತಿಮೆಯನ್ನು ನಿರ್ಮಾಣ ಮಾಡಲಾಗುತ್ತೆ. ಮಕ್ಕಳಿಗಾಗಿ ಚಿನ್ನರ ಪಾರ್ಕ್ ನಿರ್ಮಾಣಕ್ಕೆ ಸಿದ್ಧತೆಯನ್ನು ಮಾಡಲಾಗ್ತಿದೆ. ಅಲ್ಲದೆ ಅಲಂಕಾರಿಕಕ್ಕೆ 30ಕ್ಕೂ ಹೆಚ್ಚು ಜಾತಿಯ 5,000 ಹೂವಿನ ಕುಂದವನ್ನು ಬಳಕೆ ಮಾಡಲಾಗುತ್ತೆ. ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಕೇವಲ ರಾಜ್ಯದಲ್ಲಿ ಬೆಳೆದಿರುವಂತಹ ಹೂವನ್ನು ಮಾತ್ರ ಬಳಕೆ ಮಾಡಲಾಗುತ್ತೆ. ಪ್ರತಿ ವರ್ಷದಂತೆ ಈ ವರ್ಷ ಸಹ 2025 ಡಿಸೆಂಬರ್ 21ರಿಂದ 30ರವರೆಗೆ ಈ ಫಲಪುಷ್ಪ ಪ್ರದರ್ಶನವನ್ನು ನಮ್ಮ ಮಾನ್ಯ ಕಾರ್ಯನಿರ್ವಹಣಾಧಿಕಾರಿಗಳು ಮತ್ತು ನಮ್ಮ ಉಪನಿರ್ದೇಶಕರ ನೇತೃತ್ವದಲ್ಲಿ ಅದನ್ನು ಏರ್ಪಡಿಸಲಾಗುತ್ತದೆ. ಈ ಹೊಸ ವಿಶೇಷ ಅಂದರೆ ಮೇನ್ ಥೀಮ್ ಬಂದು ಶೃಂಗೇರಿ ಶಾರದಾಂಬಾ ಪೀಠ, ಶೃಂಗೇರಿಯ ಶಾರದಾಂಬಾ ಟೆಂಪಲ್ ಏನು